ನಮಸ್ಕಾರ ವೀಕ್ಷಕರೇ, ಅವರೆಕಾಳು ಉಪ್ಪಿಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಅವರೆಕಾಳು ಇಲ್ಲ ಅಂದರೆ ರೆಗ್ಯುಲರ್ ಉಪ್ಪಿಟ್ಟು ಮಾಡ್ಕೋಬೋದು. ಇವಾಗ ಸೀಸನ್ ಇರೋದಕ್ಕೆ 1 ಕಪ್ ಅವರೆಕಾಳನ್ನು ತೊಗೊಂಡಿದ್ದೀನಿ. ತರಕಾರಿಗಳು ನಿಮಗೆ ಬೇಕಾಗಿರೋದನ್ನು ಯೂಸ್ ಮಾಡ್ಕೋಬೋದು. ನಾನು ಟೊಮ್ಯಾಟೊ, ಕ್ಯಾಪ್ಸಿಕಮ್, ಕ್ಯಾಬೇಜ್ ಹಾಕ್ತಾಯಿದ್ದೀನಿ. ಜೊತೆಗೆ 3/4 ಕಪ್ ರವೆ, 2ರಿಂದ 3 ಹಸಿಮೆಣಸಿನ್ಕಾಯಿ, ಸಾಸಿವೆ, 1/4 ಟೀ ಸ್ಪೂನು ಮತ್ತು ಚನಾ ದಾಲ್, ಮತ್ತು ಉಪ್ಪು ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು, ಮತ್ತು ಟೋಟಲ್ 4 ಸ್ಪೂನು ಎಣ್ಣೆ ಬೇಕಾಗುತ್ತೆ. ಇವಾಗ ಅವರೆಕಾಳು ಮುಳುಗೋಷ್ಟು ನೀರನ್ನ ಹಾಕ್ಕೊಳ್ಳಿ. ಕುಕ್ಕರಲ್ಲಿ ಮುಚ್ಚಿಬಿಟ್ಟು ಬಿಸಿ ಹಾಕಿ ಲೋ ಟು ಮೀಡಿಯಮ್ ಫ್ಲೇಮ್ ಮೇಲೆ 2 ವಿಸಲ್ ಬರೋವರೆಗೂ ಇಡಿ. ಮತ್ತು ಪ್ರೆಷರ್ ರಿಲೀಸ್ ಆಗಬೇಕು. ಪ್ರೆಷರ್ ರಿಲೀಸ್ ಆದಮೇಲೆ ಕುಕ್ಕರ್ ಮುಚ್ಚಳ ತೆಗಿಬೇಕು. ಇವಾಗ ನೀರು ತೆಗೆದಿದ್ದೀನಿ. ಇದರಲ್ಲಿ ಪೂರ್ತಿ ಬೆಂದಿದೆ. ಇದು ಒಂದು ಬಾಣಲೆ ತೊಗೊಂಡು ರವೆ ರೋಸ್ಟ್ ಮಾಡೋದಕ್ಕೆ 2 ಚಮಚ ಎಣ್ಣೆ ಹಾಕಿ ಬನ್ಸಿ ರವೆ ಯೂಸ್ ಮಾಡಿ ರವೆ ಆ್ಯಡ್ ಮಾಡಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಕಂದು ಬಣ್ಣ ಬಂದಮೇಲೆ ಅದನ್ನು ಬೇರೆ ಪಾತ್ರೆಗೆ ಅಥವಾ ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತೆ ಅದೇ ಪಾತ್ರೆನ ಇಟ್ಟು ಲೋ ಫ್ಲೇಮ್ ಮೇಲೆ 2 ಚಮಚ ಎಣ್ಣೆ ಹಾಕ್ಕೊಳ್ಳಿ. ಮತ್ತು ಒಗ್ಗರಣೆಗೆ ಬೇಕಾಗಿರೋದು ನಿಮಗೆ ಇಷ್ಟ ಬಂದಿರೋದು ಎಕ್ಸ್ಟ್ರಾ ಹಾಕ್ಕೋಬೋದು. ಕರಿಬೇವು, ಶುಂಠಿ ಏನಾದರೂ ಹಾಕ್ಕೋಬೋದು. ನಾನು ಇಲ್ಲಿ ಬೇಸಿಕ್ ಹಾಕಿದ್ದೀನಿ. ಶೇಂಗಾ ಹಾಕ್ಕೋಬೋದು, ಇಲ್ಲ ಹಸಿ ಬಟಾಣಿ ಹಾಕ್ಕೋಬೋದು. ಇವಾಗ ಅವರೆಕಾಳು ಇರೋದಕ್ಕೆ ಎಕ್ಸ್ಟ್ರಾ ಏನೂ ಹಾಕ್ತಾಯಿಲ್ಲ. ಕಡಲೆಬೇಳೆ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಮೇಲೆ ನೋಡಿ, ಇವಾಗ ಕಡಲೆಬೇಳೆ ಕಂದು ಬಣ್ಣಕ್ಕೆ ಬಂದಿದೆ. ಇದಕ್ಕೆ ನಾನು ಕ್ಯಾಪ್ಸಿಕಮ್ ತೊಗೊಂಡಿದ್ಮೇಲೆ ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಜೊತೆಗೆ ಬೇರೆ ಕ್ಯಾಬೇಜು, ಟೊಮ್ಯಾಟೊ ಎಲ್ಲ ಹಾಕಿದ್ದೀನಿ. ಇದರಲ್ಲಿ ನಿಮಗೆ ಬೇಕಾಗಿರೋ ಸೈಜು ಟೊಮ್ಯಾಟೊ ಎಲ್ಲ ಹೆಚ್ಕೋಬೋದು. ನಾನು ಇದೇ ಥರ ಹೆಚ್ಚಿದ್ದೀನಿ. ಇನ್ನು ಚಿಕ್ಕದಾಗಿ ಹೆಚ್ಚಿದ್ರೆ ಚೆನ್ನಾಗಿ ಕುಕ್ ಆಗುತ್ತೆ. ನಾನು ಹೇಗಿದ್ದರೂ ಮತ್ತು ನೀರಲ್ಲಿ ಬಾಯ್ಲ್ ಆಗುತ್ತೆ ಅಂತ ಅದೇ ಥರ ಮೀಡಿಯಮ್ಮಾಗಿ ಹೆಚ್ಚಿದ್ದೀನಿ. ಇದನ್ನು ಅರೌಂಡ್ 2 ಮಿನಿಟ್ಸ್ ಸಾಟೆ ಮಾಡ್ಕೊಳ್ಳಿ. ನೀಟಾಗಿ ಎಲ್ಲ ಹಚ್ಚಿ ಇದಕ್ಕೆ ನೀವು ಈರುಳ್ಳಿ ಹಾಕ್ಕೋಬೋದು ನಿಮಗೆ ಬೇಕಾದರೆ. ಇವಾಗ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಇದು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಒಂದು 2 ನಿಮಿಷ ತರಕಾರಿಗಳು ಸ್ವಲ್ಪ ಬೇಯಬೇಕಾಗುತ್ತೆ. ಉಪ್ಪು ಹಾಕಾದ್ಮೇಲೆ ಸ್ವಲ್ಪ ನೀರು ಬಿಡುತ್ತೆ ಯೂಶಲಿ. ಇವಾಗ ಬೆಂದಿರೋ ಅವರೆಕಾಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಅದು ನೀಟಾಗಿ ಎಲ್ಲ ಹಚ್ಚಬೇಕಾಗುತ್ತೆ. 3/4 ಕಪ್ಗೆ ನಾನು ಇವಾಗ 2 ಕಪ್ ನೀರು ಹಾಕ್ತಾಯಿದ್ದೀನಿ. ನೀವು 1 ಕಪ್ ರವೆ ತೊಗೊಂಡ್ರೆ 2ರಿಂದ 2.5 ಕಪ್ ನೀರು ಹಾಕ್ಕೋಬೋದು. ಕುದಿ ಬಂದಮೇಲೆ ರವೆ ರೋಸ್ಟ್ ಮಾಡಿರೋದನ್ನು ಹಾಕ್ಕೊಳ್ಳಿ. ಅಲ್ಲಾಡಿಸ್ತಾನೆ ಹಾಕ್ಕೋಬೇಕಾಗುತ್ತೆ. ಇಲ್ಲಾಂದರೆ ಬನ್ಸಿ ರವೆ ಇದ್ದರೆ ಯೂಶ್ವಲಿ ಏನೂ ಅಂಟೋದಿಲ್ಲ. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಈ ಥರ ಕಂಟಿನ್ಯೂಸ್ ಆಗಿ ಅಲ್ಲಾಡಿಸ್ತಾ ಇರಬೇಕಾಗುತ್ತೆ. ಅರೌಂಡ್
1 or 2 ಮಿನಿಟ್ಸಲ್ಲಿ ಗಟ್ಟಿಯಾಗ್ತಾ ಹೋಗುತ್ತೆ. ಮಧ್ಯ ಬಿಟ್ಟರೆ ಅಲ್ಲಾಡಿಸೋದನ್ನ ತಲೆ ಹತ್ಕೊಳ್ಳುತ್ತೆ. ನೋಡಿ ಇವಾಗ ಗಟ್ಟಿ ಆಗ್ತಾ ಇದೆ. ಆಲ್ಮೋಸ್ಟ್ ಆಗಿದೆ. ಇವಾಗ ಈ ಥರ ಗಟ್ಟಿಯಾಗಿದೆ. ಇನ್ನೂ 1 ನಿಮಿಷ ಬಿಟ್ಟರೆ ಇದೇ ಥರ ಆದಮೇಲೆ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಇವಾಗ ನೋಡಿ ಇದು ಇವಾಗ ಸರ್ವ್ ಮಾಡ್ಬೋದು. ನಾನು ಇವಾಗ ಬ್ರಿಂಜಾಲ್ ರೋಸ್ಟ್ ಮಾಡಿದ್ದೀನಿ, ಅದ್ರ ವಿಡಿಯೋ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.